ನನ್ನ ಹೆಸರು BY ಬೆಳ್ಳುಬ್ಬಿ. ನಾನು ನಿವೃತ್ತ SP. ನಾನು ಹುಟ್ಟಿ ಬೆಳೆದಿದ್ದು ಕೂಡ ನಾವು ವಿಜಯಪುರ ನಗರದಲ್ಲಿ. ನನ್ನ ಪ್ರಾಥಮಿಕ ಶಾಲೆ ಕೂಡ ಇಲ್ಲೇ ಆಗಿದೆ. ಅನಂತರ ಕಾಲೇಜ್ ಕೂಡ ಧಾರವಾಡದಲ್ಲಿ ಕಾನೂನು ಮತ್ತು ಕಲಿತೀವಿ. ಅನಂತರ 81ರಲ್ಲಿ ನಾನು ಡೈರೆಕ್ಟ್ PSI ಅಂತ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಮೈಸೂರಲ್ಲಿ ಮತ್ತು ಧಾರವಾಡ ಕಡೆ ಎಲ್ಲ ಮುಗಿಸಿ ಅನಂತರ ಆಲ್ಮೇಲು ಮತ್ತು ವಿಜಯಪುರದ ಜಿಲ್ಲೆಯ ಮುದ್ದೇಬೇಳದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರು, ಬಾಗೇವಾಡಿ ಹಾಗೂ ವಿಜಯಪುರ ಗ್ರಾಮೀಣ ಭಾಗದಲ್ಲಿ ಮತ್ತು ಇಂಡಿ ವೃತ್ತಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಆಮೇಲೆ ನಂತರ ಬಡ್ತಿ ಹೊಂದಿ DYSP ಅಂತ ಬಾಗೇವಾಡಿ ಮತ್ತು ವಿಜಯಪುರ ಅನಂತರ ಇಂಡಿಯಲ್ಲಿ ಕೂಡ ಮಾಡಿದ್ದೀನಿ ಮತ್ತು ಬಿಜಾಪುರದಲ್ಲಿ ಅಡಿಷನಲ್ SP ಅಂತ ಮಾಡಿದ್ದೀನಿ. ಅನಂತರ ನಾನು ಇಂಟೆಲಿಜೆನ್ಸ್ SP ಆಗಿ ರಿಟೈರ್ಡ್ ಆಗಿದ್ದೀನಿ. ಹೀಗಾಗಿ ಸುಮಾರು 20 ವರ್ಷಗಳ ಕಾಲ ನಾನು ವಿಜಯಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ನನಗೆ ಪ್ರತಿಯೊಂದು ಪರಿಚಯ ಇದೆ. ಸುಮಾರು 600 ಚಿಲ್ಲರ್ ಗ್ರಾಮ ಇದ್ದಾವೆ. ಸುಮಾರು 500 ಗ್ರಾಮಗಳು ಕೂಡ ನಾನು ಭೇಟಿ ನೀಡಿದ್ದೀನಿ ನನ್ನ ಸೇವಾವಧಿಯಲ್ಲಿ. ಹೀಗಾಗಿ ಜನರ ಸಂಪರ್ಕ ಇದೆ. ನಾನು ಜನರ ಜೊತೆಗೆ ಹೋಗಿ ನನ್ನ ವಿನಂತಿಯನ್ನು ಮಾಡಿಕೊಂಡು ನನಗೆ ಮತ ಹಾಕಿರಿ, ನಾನು ಬಿಜಾಪುರ ಜಿಲ್ಲೆ ಮತ್ತು ಬಿಜಾಪುರ ನಗರವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿಸುತ್ತೀನಿ ಮತ್ತು ನಾಳೆ ಲೋಕಸಭಾದಲ್ಲಿ ನಮ್ಮ ಏನು ಇಲ್ಲಿ ವಿಜಯಪುರದಲ್ಲಿ ನಮ್ಮ ತೊಂದರೆಗಳ ಜಿಲ್ಲೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಯಿತು, ಇವನ್ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳಾಯಿತು, ಇನ್ನಿತರ ಸಮಸ್ಯೆಗಳು ಕೂಡ ಇದನ್ನು ಪ್ರವಾಸೋದ್ಯಮವನ್ನು ಕೇಂದ್ರ ಆಗಿ ಮಾಡಬೇಕು ಮತ್ತು ವಿಶ್ವ ಪರಂಪರೆಯಲ್ಲಿ ಇದನ್ನು ಕೂಡಿಸಬೇಕು ವರ್ಲ್ಡ್ ಹೆರಿಟೇಜಲ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ಚುನಾವಣೆಗೆ ನಿಲ್ತಾ ಇದ್ದೇನೆ. ನಾನು ಎಲ್ಲ ನನ್ನದೇ ಆದಂಥ ಗೆಳೆಯರದಾರ, ಮಿತ್ರರದಾರ ಮತ್ತು ಸಂಬಂಧಿಕರದಾರ, ಇವರ ಹತ್ತಿಕ್ಕೆ ಹೋಗಿ ನಾನು ಎಲ್ಲ ನನ್ನ ಏನಿದೆ ಕೋಟ್ಗಳನ್ನು ಮತಗಳನ್ನು ಕೇಳ್ತೀನಿ. ಕೇಳಿ ನಾನು ಆದಷ್ಟು ಒಂದು ಜಯಶಾಲಿ ಆಗಬೇಕಂತ ನಂದು ವಿಚಾರ ಇದ್ದು ನಾನು ವಿಜಯಪುರದ ಒಂದು ಸಂಸದನಾಗಿ ಬಂದಿಂದ ನಾನು ವಿಜಯಪುರದ ಜಿಲ್ಲೆಯನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಸಾಗ್ತೇನೆ ಅಂತ ಹೇಳ್ತಾ ಇದ್ದೀನಿ ಸರ್. ಪಕ್ಷೇತರವಾಗಿ ಸ್ಪರ್ಧೆ ಇವಾಗ ಫಸ್ಟ್ ಪಕ್ಷೇತರ ಅಂತ ನಾನು ಈಗ ಇದು ಮಾಡ್ತಾ ಇದ್ದೀನಿ. ನನಗೆ ಏನಾದರೂ ಬೇರೆ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಏನಾದರೂ ನನಗೆ ಅನುವು ಮಾಡಿಕೊಟ್ಟರೆ ಆ ಪಕ್ಷ ವತಿಯಿಂದ ಕೂಡ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಎಷ್ಟು ಮತದಿಂದ ಅಷ್ಟು ಬರ್ಬೋದು ಅನ್ನೋದು ಗ್ಯಾರಂಟಿ ಐತಿ ಸರ್? ಏನು ಮತದಾರರ ಮೇಲೆ ಡಿಪೆಂಡ್ ಸರ್. ನಾನು ಅಂದಾಜು ನೀವು ಎಷ್ಟು ಮತ ತಗೋಬೋದು? ಗೆಲ್ತೇನಂತ ಅಷ್ಟೇ ಹೇಳ್ಬೋದು ಸರ್, ಬಟ್ ಇಷ್ಟೇ ಅಂತ ನನಗೆ ಹೇಳಕ್ಕಾಗಲ್ಲ ಸರ್. ಜನರ ಬೆಂಬಲ ಯಾವ ಥರ ಇದೆ ಸರ್ ಇಲ್ಲಿ ಬಿಜಾಪುರದಲ್ಲಿ? ಐತೆ ನನಗೆ ಆದಂಥ ಕೆಲವೊಂದು ನಾನು ಇಲ್ಲಿ ಈ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಮಾಡುವಾಗ ಕೆಲವೊಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದೀನಿ. ಅಂತಲ್ಲಿ ಹೋಗಿ ಕೇಳಿ ಅವ್ರ ಸಂಬಂಧಿಕರು, ಅವ್ರಿಗೆ ಮಿತ್ರರು ಮತ್ತು ಅವ್ರ ಗೆಳೆಯರ ಮುಖಾಂತರ ಸ್ವಲ್ಪ ಹೆಚ್ಚಿನ ಮತಗಳನ್ನು ಹಾಕ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ನಿಮ್ಮ ಹೆಸರು ಹೇಳಿ ಸರ್. ಇನ್ನೊಮ್ಮೆ ಹೇಳಿ ಸರ್. ಭೀಮಪ್ಪ ಯಮನಪ್ಪ ಬೆಳ್ಳುಬ್ಬಿ ಸರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.